ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಧನ್ನೂರ ಕೆ ಗ್ರಾಮದಲ್ಲಿ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನದ ನೂತನ ಕಟ್ಟಡ ಲೋಕಾರ್ಪಣೆ ಹಾಗೂ ಕಳಸಾರೋಹಣ ಸಮಾರಂಭದಲ್ಲಿ ವಿಧಾನ ಪರಿಷತ್ನ ಮಾಜಿ ಸದಸ್ಯರಾಗಿರುವಂತಹ ವಿಜಯ್ ಸಿಂಗ್ ಅವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರು ಕೇವಲ ಒಂದೇ ಸಮುದಾಯಕ್ಕೆ ಸೀಮಿತರಲ್ಲ, ಅವರು ಇಡೀ ಜಗತ್ತಿಗೆ ಪ್ರೇರಣೆಯಾಗಿದ್ದಾರೆ. ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ವಿಚಾರಧಾರೆಗಳು ನಮ್ಮ ನಿತ್ಯದ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು, ಆವಾಗಲೇ ನಾವು ಮಾಡುವ ಕೆಲಸದಲ್ಲಿ ಯಶಸ್ವಿ ಆಗುತ್ತೇವೆ ಅಂತ ತಿಳಿಸಿದರು. ಇದೇ ವೇಳೆ ಪೂಜ್ಯ ಶ್ರೀ ಪ್ರಣವನಂದ ಸ್ವಾಮೀಜಿ ಮುಚ್ಚಳಂಬ, ಪೂಜ್ಯ ಶ್ರೀ ಅಭಿನವಘನ ಲಿಂಗ ರುದ್ರಮುನಿ ಶಿವಾಚಾರ್ಯರು, ಸಮಾಜದ ಮುಖಂಡರು, ರಾಜಕೀಯ ನಾಯಕರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು. ಇವತ್ತು ಐತಿಹಾಸಿಕ ಕಾರ್ಯಕ್ರಮ ಮಹಾ ಶಿವಶರಣೆ ಹೇಮರೆಡ್ಡಿ ಮಲ್ಲಮ್ಮನವರ ದೇವಸ್ಥಾನ ನೂತನ ಕಟ್ಟಡ ಲೋಕಾರ್ಪಣೆ ಮತ್ತು ಕಳಸಾರೋಹಣ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಹೊಂದಿರುವ ಪರಮ ಪೂಜ್ಯ ಶ್ರೀ ಪ್ರವಣಾನಂದ ಮಹಾಸ್ವಾಮಿಗಳ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ಅದೇ ರೀತಿ ಈ ಕಾರ್ಯಕ್ರಮದ ನೇತೃತ್ವವನ್ನು ಹೊಂದಿರುವ ಪೂಜ್ಯ ಶ್ರೀ ಅಭಿನವ್ ಘನಲಿಂಗ ರುದ್ರಮಣಿಯವರ ಪಾದಗಳನ್ನು ನಮಸ್ಕಾರ ಮಾಡುತ್ತಾ, ವೇದಿಕೆ ಮೇಲೆ ಆಸೀನರಾಗಿರುವ ಗಂಗಾಸ್ ತಾಳಂಪಲ್ಲಿ ಅವರೇ, ನರಸಿಂಗ್ ರೆಡ್ಡಿ ಅವರೇ, ಗುರುನಾಥ್ ರೆಡ್ಡಿ ಅವರೇ, ನಮ್ಮ ವಿಜಯ್ ರೆಡ್ಡಿ ಅವರೇ, ಮತ್ತೆ ನಮ್ಮ ಗೋವಿಂದ ರೆಡ್ಡಿ ಅವರೇ, ಶಿವರೆಡ್ಡಿ ಅವರೇ, ವೀರಾರೆಡ್ಡಿ ಪಾಟೀಲ್ ಅವರೇ, ರಾಮ್ ರೆಡ್ಡಿ ಅವರೇ, ಭೀಮ್ ರೆಡ್ಡಿ ಅವರೇ, ಬಸವರಾಜ್ ಮಾಶೆಟ್ಟಿ ಅವರೇ, ಸಚಿನ್ ಅವರೇ, ಅನಿಲ್ ಮಾಶೆಟ್ಟಿ ಅವರೇ, ಪ್ರದೀಪ್ ಬಿರಾದಾರ್ ಅವರೇ, ಶಂಕರ್ ಬಿರಾದಾರ್ ಅವರೇ, ಶಿವಕುಮಾರ್ ಬೇಕ್ರಿ ಅವರೇ, ಶಿವಶಂಕರ್ ಅವರೇ, ಮತ್ತೆ ಎಲ್ಲ ಅಕ್ಕ ತಂಗಿಯರಿ, ಅಣ್ಣ ತಮ್ಮಂದರಿಗೆ ಇನ್ನೊಂದ್ಸಲ ಎಲ್ಲರಿಗೂ ನಮಸ್ಕಾರಗಳು. ಗುರುಗಳಿಗೆ ಮಾತಾಡ್ತಾ ಇದ್ದೆ, ತಾವೆಲ್ಲರೂ ಈ ಗ್ರಾಮದಲ್ಲಿ ಏನೊಂದು ಸಣ್ಣ ದೇವಸ್ಥಾನ ಇತ್ತು, ಅದಕ್ಕೆ ಈ ತರ ಒಂದು ಅದ್ದೂರಿಯಾಗಿ ಏನು ಹೇಮರೆಡ್ಡಿ ಮಲ್ಲಮ್ಮ ದೇವಸ್ಥಾನ ಮಾಡಿದ್ದೀರಿ, ಅದಕ್ಕೆ ನಾವು ಮತ್ತೆ ಎಲ್ಲರೂ ವೇದಿಕೆ ಮೇಲೆ ಆಸೀನರಾಗಿರೋ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಬಸವಣ್ಣ ಹೇಳಿದಂಗೆ ಬೇರೆ